ಕಲಬುರಗಿ ಜಿಲ್ಲೆಯ ಸುಲ್ತಾನ್ಪುರ ಗ್ರಾಮದಲ್ಲಿರುವ ಶಹಪುರ್ಕರ್ ಮನೆತನದಲ್ಲಿ ರೇವಮ್ಮ ಈರಪ್ಪ ದಂಪತಿಗಳಿಗೆ ಕಿರಿಯ ಪುತ್ರಿಯಾಗಿ ಜನಿಸಿದ ಇವರು ಶಾಂತಾ ಎಂಬ ಹೆಸರಿನಿಂದ ಕುಟುಂಬದವರ ಪ್ರೀತಿ ಮತ್ತು ಮಮತೆಗೆ ಪಾತ್ರರಾದರು. ಬಾಲ್ಯದಲ್ಲಿ ಕಣ್ಣಿನ ಸಮಸ್ಯೆಯಿಂದ ಶಾಲೆಗೆ ನಿಯಮಿತವಾಗಿ ಹೋಗಲು ಸಾಧ್ಯವಾಗದಿದ್ದರೂ ಶಿಕ್ಷಣದ ಮೇಲಿನ ಅಪಾರ ಆಸಕ್ತಿ ಮತ್ತು ಕಲಿಯುವ ಹಂಬಲವನ್ನು ಕಳೆದುಕೊಳ್ಳದೆ ಮತ್ತೆ ಪರೀಕ್ಷೆಗೆ ಹಾಜರಾಗಿ SSLCಯಲ್ಲಿ ಯಶಸ್ವಿಯಾಗಿ ಉತ್ತೀರ್ಣರಾದರು. ಅವರ ಈ ಸಾಧನೆಯೇ ಉತ್ತಮ ಶಿಕ್ಷಣದತ್ತ ಸಾಗುವ ಪಯಣಕ್ಕೆ ಭದ್ರ ಅಡಿಪಾಯವಾಗಿ ಹೊಸ ಬದುಕಿನ ಮುನ್ನುಡಿಯಾಯಿತು. ಕೆಲವು ವರ್ಷಗಳ ನಂತರ ಅವರು ಶ್ರೀ ಮಲ್ಲಿಕಾರ್ಜುನ್ ಪರೀಟ್ ಅವರೊಂದಿಗೆ ವೈವಾಹಿಕ ಜೀವನಕ್ಕೆ ಕಾಲಿಟ್ಟು ಶ್ರೀಮತಿ ಶಾಂತಾಬಾಯಿ ಮಲ್ಲಿಕಾರ್ಜುನ್ ಪರೀಟ್ ಆಗಿ ಹೊಸ ಬದುಕನ್ನು ಆರಂಭಿಸಿದರು. ವಿವಾಹದ ನಂತರ ಖಾಸಗಿ ಶಾಲೆಯಲ್ಲಿ ಶಿಕ್ಷಕಿಯಾಗಿ ತಮ್ಮ ವೃತ್ತಿ ಜೀವನವನ್ನು ಆರಂಭಿಸಿ ಶಿಕ್ಷಣ ಕ್ಷೇತ್ರದಲ್ಲಿ ನಿಷ್ಠೆಯಿಂದ ಸೇವೆ ಸಲ್ಲಿಸಿದರು. ಅವರ ದಾಂಪತ್ಯ ಜೀವನಕ್ಕೆ ಮೊದಲ ಸಂತಾನವಾಗಿ ಹಿರಿಯ ಮಗಳಾದ ಪಲ್ಲವಿ, ನಂತರ ಕಿರಿಯ ಮಗಳಾದ ಪೂಜಾ ಹಾಗೂ ಕಿರಿಯ ಮಗ ಪವನ್ ಜನಿಸಿದರು. 3 ಮಕ್ಕಳ ಜನನದ ನಂತರ ಅವರ ಜೀವನದಲ್ಲಿ ಹೊಸ ತಿರುವು ಮೂಡಿದಂತಾಯಿತು. 1998ರಲ್ಲಿ ಅವರು ಸರ್ಕಾರಿ ಶಿಕ್ಷಕಿಯಾಗಿ ಆಯ್ಕೆಯಾಗಿದ್ದು ತಮ್ಮ ಮೊದಲ ನೇಮಕಾತಿಯನ್ನು ಆಳಂದ್ ತಾಲೂಕಿನ ಬೋಳನೆ ಗ್ರಾಮದಲ್ಲಿ ಸ್ವೀಕರಿಸಿದರು. ಅಲ್ಲಿಂದ ತಮ್ಮ ಸೇವೆಯನ್ನು ಅತ್ಯಂತ ಪ್ರಾಮಾಣಿಕತೆ, ಶಿಸ್ತು ಮತ್ತು ಸಮರ್ಪಣಾ ಭಾವದಿಂದ ಆರಂಭಿಸಿದರು. ಕೆಲವು ವರ್ಷಗಳ ನಂತರ ಅದೇ ತಾಲೂಕಿನ ಚಿಂಚನ್ಸೂರು ಗ್ರಾಮಕ್ಕೆ ವರ್ಗಾವಣೆಯಾಗಿ ಅಲ್ಲಿಯೂ ಸರ್ವತೋಮುಖ ಬೆಳವಣಿಗೆಗೆ ಶ್ರಮಿಸಿದರು. ತಮ್ಮ ನಿಸ್ವಾರ್ಥ ಸೇವೆ, ಕರ್ತವ್ಯನಿಷ್ಠೆ ಮತ್ತು ಶಿಕ್ಷಣ ಕ್ಷೇತ್ರಕ್ಕೆ ನೀಡಿದ ಅಮೂಲ್ಯ ಕೊಡುಗೆಗಾಗಿ ಗೌರವ ಶಿಕ್ಷಕಿ ಪ್ರಶಸ್ತಿ ಸೇರಿದಂತೆ ಹಲವು ಗೌರವಗಳಿಗೆ ಭಾಜನರಾದರು. ಅವರು ಇಂದಿನ ಪೀಳಿಗೆಯ ಶಿಕ್ಷಕರಿಗೆ ಮಾತ್ರವಲ್ಲ, ವಿದ್ಯಾರ್ಥಿಗಳಿಗೂ ಪ್ರೇರಣೆಯಾಗಿ ಮಾದರಿ ಶಿಕ್ಷಕಿಯಾಗಿ ಹೊರಹೊಮ್ಮಿದ್ದಾರೆ. ಸುಮಾರು 28 ವರ್ಷಗಳ ಕಾಲ ಸರ್ಕಾರಿ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸಿದ ಅವರು ವೃತ್ತಿ ಜೀವನಕ್ಕೆ ಗೌರವಪೂರ್ವಕವಾಗಿ ನಿವೃತ್ತಿ ಹೊಂದಿ ಹೊಸ ಜೀವನದ ಅಧ್ಯಾಯದತ್ತ ಹೆಜ್ಜೆ ಇಟ್ಟಿದ್ದಾರೆ. ಅವರ ಈ ಅಮೂಲ್ಯ ಸೇವೆಯನ್ನು ಸ್ಮರಿಸುತ್ತಾ ನಿವೃತ್ತಿ ಜೀವನವು ಆರೋಗ್ಯ, ನೆಮ್ಮದಿ ಹಾಗೂ ಸಂತೋಷದಿಂದಿರಲಿ ಎಂದು ಶುಭ ಕೋರುತ್ತೇವೆ. ಉತ್ತಮ ಶಿಕ್ಷಕರು ಪಾಠವನ್ನು ಮಾತ್ರ ಬೋಧಿಸುವುದಿಲ್ಲ, ಅವರು ಬದುಕನ್ನೇ ರೂಪಿಸುತ್ತಾರೆ. ಅಂತಹ ಆದರ್ಶ ಶಿಕ್ಷಕಿಯರಲ್ಲಿ ಶ್ರೀಮತಿ ಶಾಂತಾಬಾಯಿ ಮಲ್ಲಿಕಾರ್ಜುನ್ ಪರೀಟ್ ಅವರು ಒಬ್ಬರು. ತಮ್ಮ ಮುಂದಿನ ಜೀವನ ಸುಖ, ಸಂತೋಷ ಹಾಗೂ ಯಶಸ್ಸಿನಿಂದ ಕೂಡಿರಲಿ ಎಂಬುದು ನಮ್ಮೆಲ್ಲರ ಹಾರೈಕೆ.